श्री राघवेन्द्राय नमः। ಗುರುಭ್ಯೋ ನಮಃ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಈ ಒಂದು ಅನುಷ್ಠಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದುಶ್ಚಟಗಳಿಂದ ಮುಕ್ತಿ ಹೊಂದಲು ರಾಯರ 21 ವಾರಗಳ ಈ ಒಂದು ಅತ್ಯಂತ ಶಕ್ತಿಶಾಲಿಯಾದಂತಹ ಅನುಷ್ಠಾನ. ರಾಘವೇಂದ್ರ ಸ್ವಾಮಿಗಳ ಈ ಒಂದು ಅನುಷ್ಠಾನ ಮಾಡೋದ್ರಿಂದ ಯಾವುದೇ ವ್ಯಕ್ತಿ ಆಗಿರಲಿ, ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಮಗ ಆಗಿರ್ಬೋದು, ನಿಮ್ಮ ತಮ್ಮ ಆಗಿರಬಹುದು, ಒಂದು ದುಶ್ಚಟಗಳಿಗೆ ದಾಸನಾಗಿದ್ದಾನ, ಆತ ಏನಿದೆ ನಿಮ್ಮ ಸಂತೋಷಕ್ಕೆ ಅಡ್ಡಿಪಡಿಸ್ತಾ ಇದ್ದಾನ, ಕುಡ್ಕೊಂಬರದಂತೆ, ಹೊಡೆಯೋದಂತೆ, ಮನೆಯಲ್ಲಿ ಜಗಳ ಮಾಡದಂತೆ, ಯಾವುದೇ ದುಶ್ಚಟ ಆಗಿರಲಿ, ಆತ ಏನಿದೆ ಧೂಮಪಾನ ಮಾಡುವಂಥದ್ದಾಗಿರ್ಬೋದು, ಅಥವಾ ಕುಡಿತಕ್ಕೆ ವ್ಯಸನ ಆಗಿರಬಹುದು, ಅಥವಾ ಜೂಜಾಟವನ್ನು ಆಡ್ತಿರಬಹುದು, ಈ ಥರ ಯಾವುದೇ ವ್ಯಸನಗಳು, ಕೆಟ್ಟ ವ್ಯಸನಗಳಿದ್ದರೂ ಕೂಡ ಅದನ್ನು ಬಿಡುಗಡೆ ಹೊಂದಲಿಕ್ಕೆ ಈ ಒಂದು ಅನುಷ್ಠಾನವನ್ನು ಅವರ ಹೆಸರಲ್ಲಿ ನೀವು ಮಾಡಬಹುದು. ಅಂದರೆ ಉದಾಹರಣೆಗೆ ತಾಯಿ ಇರ್ತಾರೆ, ಅವರ ಮಗ ಏನು ಮಾಡ್ತಾನೆ, ಕುಡಿದು ಮನೆಯಲ್ಲಿ ಜಗಳ ಮಾಡೋವಂಥದ್ದು, ಈ ಥರ ಎಲ್ಲ ಅಂಥ ಟೈಮಲ್ಲಿ ಏನಿದೆ ತಾಯಿ ಮಾಡ್ಬೋದು, ಇಲ್ಲಾಂದರೆ ಅವರ ಹೆಂಡತಿ ಮಾಡಬಹುದು. ಹೀಗೆ ಅವರ ಹೆಸರಿನಲ್ಲಿ ಇಟ್ಕೊಂಡು ಯಾರು ಬೇಕಂತಂದ್ರೂ ಈ ಒಂದು ಅನುಷ್ಠಾನವನ್ನು ಮಾಡಬಹುದು. ಈ ಕುಡಿತ ಮತ್ತು ಧೂಮಪಾನ ಇದೆಲ್ಲ ಮಾಡಿ ಏನಾಗಿದೆ, ಸಾಕಷ್ಟು ಜನರ ಒಂದು ಮನೆಗಳನ್ನೇ ಕಳ್ಕೊಂಬಿಟ್ಟಿದ್ದಾರೆ. ಇನ್ನೆಷ್ಟೋ ಜನ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒದ್ದಾಡ್ತಿರೋರಿಗೆ ಮಾತ್ರ ಗೊತ್ತು ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಪ್ರತಿ ಬಾರಿನೂ ಅಷ್ಟೇ ನಾನು ಹೇಳ್ತಿರ್ತೀನಿ, ಎಲ್ಲ ಮಾಡಿದ ತಕ್ಷಣ ನನಗೆ ಒಂದು ಮ್ಯಾಜಿಕ್ ರೀತಿಯಲ್ಲಿ ಯಾವುದೋ ಬಂದು ಏನೋ ಆಗ್ಬಿಡಲ್ಲ. ನಾನು ಹಿಂಗೆ ಪೂಜೆ ಮಾಡಿದ ತಕ್ಷಣ ಅಲ್ಲಿ ಯಾರೋ ಒಂದು 10 ಲಕ್ಷ ಕ್ಯಾಶ್ ಕೊಟ್ಬಿಡಲ್ಲ. ನಮಗೆ ಎಲ್ಲದಕ್ಕೆ ಸಮಯ ಬೇಕು, ಎಲ್ಲದಕ್ಕೆ ನಿಮ್ಮ ತಾಳ್ಮೆ ಅನ್ನೋದು ಚೆನ್ನಾಗಿರಬೇಕು, ನಿಮ್ಮಲ್ಲಿ ಅಚಲವಾದಂತಹ ಭಕ್ತಿ ಅನ್ನೋದಿರಬೇಕು, ಗುರುರಾಯರ ಮೇಲೆ ನಂಬಿಕೆ ಅನ್ನೋದಿರಬೇಕು. ಇದೆಲ್ಲ ಇತ್ತು ಅಂತಂದರೆ ಮಾತ್ರ 21 ವಾರಗಳ ಕಾಲ ಈ ಒಂದು ವ್ರತಾಚರಣೆಯನ್ನು, ಅಂದರೆ ಈ ಒಂದು ಅನುಷ್ಠಾನವನ್ನು ನೀವು ಮಾಡಿ ಗುರುರಾಯರ ಕೃಪೆಗೆ ನೀವು ಪಾತ್ರರಾಗಬೇಕಾಗುತ್ತೆ. ಇನ್ನು ಇದು ಸಿಂಪಲ್, ಇದು ಯಾವುದೇ ರೀತಿ ಏನಪ್ಪ ನಾನು ಅದು ತೊಗೊಂಬರ್ಬೇಕಾ, ಇದು ತೊಗೊಂಬರ್ಬೇಕಾ, ಮೊದಲೇ ಕಷ್ಟದಲ್ಲಿದ್ದೀನಿ, ನಾನು ಏನು ಮಾಡಬೇಕು, ನನ್ನ ಹತ್ರ ಹಣ ಇಲ್ಲ, ಅದೆಲ್ಲ ಏನೂ ಇಲ್ಲ. ಯಾರ್ಯಾರ ಹತ್ರನೂ ಹೋಗ್ತೀರಾ, ಇನ್ಸ್ಟಾಗ್ರಾಮಲ್ಲಿ 1000 ರೂಪಾಯಿ ಕೊಟ್ಟರೆ ದೇವಸ್ಥಾನಗಳು ಪ್ರಮೋಷನ್ಗಳು ಮಾಡ್ತಿರ್ತಾರೆ, ಅಂಥ ದೇವಸ್ಥಾನಗಳಿಗೆಲ್ಲ ಹೋಗ್ತೀರಾ, 5,000 10,000 ಎಲ್ಲ ಖರ್ಚು ಮಾಡ್ಕೊಂಡು ಬರ್ತೀರಾ. ಅದೆಲ್ಲ ಏನಿದೆ ದುಡ್ಡು ಮಾಡೋ ದೇವಸ್ಥಾನಗಳು. ನೀವೆಲ್ಲಿ ಹೋಗಬೇಕಾಗಿಲ್ಲ. ನೀವೇನಿದೆ ಕುಳಿತಲ್ಲಿಯೇ ನಿಮ್ಮ ಮನೆಯಲ್ಲಿಯೇ ದೇವರ ಅನುಗ್ರಹವನ್ನು ಪಡಿಬೋದು. ದೇವರು ಸರ್ವಾಂತರಮಯಿ, ಎಲ್ಲಿದ್ರೂ ಕೂಡ ಆತ ಒಳ್ಳೇದು ಮಾಡ್ತಾನೆ. ನೀವೆಲ್ಲೋ ಏನೋ 10,000 ರೂಪಾಯಿ ಖರ್ಚು ಮಾಡಿದ್ರೆ ಆತ ಬಂದು ನಿಮ್ಮನ್ನು ನೋಡುವಂತಹದ್ದಲ್ಲ. ಆ ಕಾರಣದಿಂದ ನೀವು ಇರುವ ಸ್ಥಳದಲ್ಲಿಯೇ ಗುರುರಾಯರನ್ನ ಹುಡುಕಬೇಕು. ನೀವಿರುವಂತಹ ಸ್ಥಳದಲ್ಲಿ ಏನಿದೆ ರಾಯರನ್ನ ಪ್ರಾರ್ಥನೆ ಮಾಡಬೇಕು. ಆ ಕಾರಣದಿಂದ ಏನಿದೆ ನಿಮಗೆ ಅನುಗ್ರಹ ಸಿಗುವಂಥದ್ದು. ಈ ಒಂದು ಅನುಷ್ಠಾನವನ್ನು ಮಾಡಬೇಕಂತಂದ್ರೆ 21 ಗುರುವಾರಗಳ ಕಾಲ ಏನಿದೆ ರಾಯರ, ಅಂದರೆ 21 ವಾರಗಳು, ಪ್ರತಿ ಗುರುವಾರ ಈ ಒಂದು ಸೇವೆನ ಮಾಡಬೇಕಾಗತ್ತೆ. ಇನ್ನು ಈ ಸೇವೆ ಮಾಡ್ತಾರಲ್ಲ, ಅಂದರೆ ಕಂಟಿನ್ಯೂಸ್ 21 ವಾರ ಏನಿದೆ ಮಾಂಸಾಹಾರವನ್ನು ತಿನ್ನಬಾರ್ದು. ಅಂದರೆ ಉದಾಹರಣೆಗೆ ತನ್ನ ಗಂಡನಿಗೋಸ್ಕರ ತನ್ನ ಹೆಂಡತಿ ಮಾಡ್ತಾರೆ ಇದೇ ರೀತಿ, ನನ್ನ ಗಂಡ ಈ ಥರ ದುಶ್ಚಟಗಳನ್ನ ಬಿಡಬೇಕಂತ ಹೇಳ್ಬಿಟ್ಟು, ಆಕೆ ಏನಿದೆ 21 ವಾರಗಳು, ಅಂದರೆ ಕಂಟಿನ್ಯೂಸ್ 21 ವಾರ ಆಕೆ ಮಾಂಸಾಹಾರವನ್ನು ತಿನ್ನುವಂಥದ್ದು ಮಾಡಬಾರ್ದು. ಇನ್ನು ಈ ಒಂದು ವ್ರತಾಚರಣೆಯನ್ನು ಮಾಡಲಿಕ್ಕೆ ಏನಂತಂದರೆ 21 ಗುರುವಾರಗಳು ತುಂಬ ಸುಲಭ, ಯಾವುದೇ ರೀತಿ ಕಷ್ಟ ಇರುವಂಥದ್ದಿಲ್ಲ, ಎಲ್ಲರೂ ಕೂಡ ಇದನ್ನು ಮಾಡ್ಬೋದು. ಗುರುವಾರದ ಸಮಯದಲ್ಲಿ ಏನಿದೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಘವೇಂದ್ರ ಸ್ವಾಮಿಗಳ ಏನಿದೆ ಒಂದು ನೀವು ದೇವರಿರ್ತೀರ ಆ ಒಂದು ಸ್ಥಳವನ್ನು ಸ್ವಚ್ಛ ಮಾಡಿಕೊಂಡು ನೀವು ಏನಿದೆ ಶುಭ್ರವಾಗಿ ಮಡಿಯುಟ್ಟು ರಾಘವೇಂದ್ರ ಸ್ವಾಮಿಗಳನ್ನು ಅಚಲವಾದ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಒಂದು ಪೂಜೆಯನ್ನು ಶುರು ಮಾಡಬೇಕಾಗತ್ತೆ. ಇದಕ್ಕೆ ಏನಪ್ಪ ಬೇಕಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಬೆಲ್ಲ ಮತ್ತು ಹಾಗೆ ಒಂದು ಬೇಳೆ ಮತ್ತು ಹಾಗೆ ಒಂದಿಷ್ಟು ಅಡಿಕೆ ಮತ್ತು ಎಲೆ, ಇದೆಲ್ಲವನ್ನು ಕೂಡ ಇಟ್ಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ. ಹೇಗೆ ಅಂತೆಲ್ಲ ಹೇಳ್ತೀನಿ. ಪ್ರಪ್ರಥಮವಾಗಿ ನೀವಿಷ್ಟು ವಸ್ತುಗಳನ್ನ ಜೋಡಿಸ್ಕೊಳ್ಳಿ. ಏನಿದೆ ರಾಯರಿಗೆ ದೀಪವನ್ನು ಬೆಳಗಿಸಿ, ನೀವು ತುಪ್ಪದಲ್ಲಾದರೂ ಹಚ್ಬೋದು, ಎಣ್ಣೆಯಲ್ಲಾದರೂ ಹಚ್ಬೋದು, ಭಕ್ತಿ ಮುಖ್ಯ ಅಷ್ಟೇ. ಹಚ್ಚಿದ ನಂತರ ಏನಪ್ಪ ಅಂತಂದರೆ ಪ್ರಪ್ರಥಮವಾಗಿ ಗಣಪತಿಯನ್ನು ಪೂಜೆ ಮಾಡಿ, ಗಣೇಶನಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಗಣೇಶನನ್ನು ಪ್ರಾರ್ಥನೆ ಮಾಡಿಕೊಂಡ ನಂತರ ಏನು ಮಾಡಬೇಕಂದ್ರೆ ಕುಲದೇವರ ಅಪ್ಪಣೆಯನ್ನು ಪಡಿಬೇಕು. ಯಾಕಂತಂದರೆ ಇವರ ಅಪ್ಪಣೆ ಇಲ್ಲದೆ ಏನು ಕೂಡ ಮಾಡಲಿಕ್ಕಾಗಲ್ಲ. ಆ ಕಾರಣದಿಂದ ನಿಮ್ಮ ಮನೆ ದೇವರ ಒಂದು ಅಪ್ಪಣೆಯನ್ನು ಪಡಿಬೇಕಾಗುತ್ತೆ. ಮನೆ ದೇವರ ಅಪ್ಪಣೆಯನ್ನು ಪಡೆದುಕೊಂಡು ಏನಿದೆ ನೀವು ಒಂದು 10 ನಿಮಿಷಗಳ ಕಾಲ ಕಣ್ಣು ಮುಚ್ಕೊಂಡು ಕೈಯಲ್ಲಿ ಒಂದು ತುಳಸಿ ದಳವನ್ನು ಇಟ್ಕೊಂಡು ರಾಯರಿಗೆ
ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಗುರುರಾಯರೇ, ನಾನೀಗಾಗಲೇ ಈಗ ಅಂದರೆ 21 ವಾರಗಳ ಈ ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಮಗ ಆಗಿರ್ಬೋದು, ಅದು ಅವ್ರ ಗಂಡ, ನಿಮ್ಮ ಗಂಡ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಅವರ ಒಂದು ಹೆಸರನ್ನು ಹೇಳ್ಕೊಳ್ಳಿ. ಯಾರು ಸಮಸ್ಯೆಗೆ ಒಳಗಾಗಿದ್ದಾರಲ್ಲ ಅವರ ಹೆಸರನ್ನು ಹೇಳ್ಕೊಂಡು, ಅವ್ರಿಗೇನಾದರೂ ಗೊತ್ತಿದ್ರೆ ಅವರ ಒಂದು ರಾಶಿ ನಕ್ಷತ್ರವನ್ನು ಹೇಳ್ಕೊಂಡು ಇಂಥ ರಾಶಿ, ಇಂಥ ನಕ್ಷತ್ರ, ಈತನ ಹೆಸರು, ಈ ರೀತಿ ಒಂದು ದುಶ್ಚಟಕ್ಕೆ ದಾಸನಾಗಿದ್ದಾನೆ, ಈತ ಕುಡಿತಾ ಇದ್ದಾನೆ, ಇದರಿಂದ ನಮಗೆ ನೆಮ್ಮದಿ ಹಾಳಾಗಿದೆ, ನಮಗೆ ಸಮಸ್ಯೆಗಳು ಬರ್ತಿದೆ, ಅಥವಾ ಈತ ಏನಾದರೂ ಒಂದು ಜೂಜಾಟಕ್ಕೆ ಒಳಗಾಗಿದ್ದಾನೆ, ಅಥವಾ ಏನಾದರೂ ಒಂದು ಧೂಮಪಾನಕ್ಕೆ ವ್ಯಸನಿಯಾಗಿದ್ದಾನೆ, ಈ ರೀತಿ ಏನು ಸಮಸ್ಯೆ ಇರುತ್ತೆ ಅದನ್ನು ರಾಯರ ಹತ್ರ ಹೇಳ್ಕೊಂಡು ಏನಿದೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ರಾಯರಿಗೆ ಮುಂದೆ ಒಂದಿಷ್ಟು ತೊಗರಿ ಬೇಳೆ ಮತ್ತು ಬೆಲ್ಲವನ್ನು ಏನಿದೆ ಇಟ್ಟಿರ್ತೀರ, ಅದನ್ನು ರಾಯರಿಗೆ ನೈವೇದ್ಯವನ್ನು ಮಾಡಿ. ಈ 2 ವಸ್ತುಗಳನ್ನು ನೈವೇದ್ಯ ಮಾಡಿ ಏನು ಮಾಡಬೇಕಪ್ಪ ಅಂತಂದರೆ, ನಂತರ ಅದನ್ನು ನೀವು ರಾಯರ ಮಠಕ್ಕೆ, ಅಂದರೆ ಎಲ್ಲಿ ದಾಸೋಹ ನಡೆಯುತ್ತಲ್ಲ ಆ ಮಠಕ್ಕೆ ಕೊಡಬಹುದು. ನಿಮಗೆ ಆ ವಾರ ಕೊಡೋಕ್ಕಾಗಲಿಲ್ಲ ಅಂತಂದರೆ ಒಂದು 5 ವಾರ 10 ವಾರ ಏನಿದೆ ಸ್ವಲ್ಪ ಕೂಡಾಕಿರ್ತೀರಲ್ಲ, ಎಲ್ಲ ಸೇರಿಸಿ ಒಂದು ಅರ್ಧ ಕೆಜಿನೋ ಆಗುತ್ತಲ್ವ, ಒಂದು 10 ವಾರಕ್ಕೆ ತೊಗೊಂಡೋಗಿ ನಂತರ ಅದನ್ನು ಒಟ್ಟಿಗೆ ಬೇಕಂತಂದ್ರೂ ಕೊಡಬಹುದು. ಇಲ್ಲ ನೀವು ಪ್ರತಿ ವಾರ ಹೋಗಿ ಸ್ವಲ್ಪ ಕೊಡ್ತೀನಿ ಅಂತಂದ್ರೂ ಕೂಡ ಯಾವುದೇ ರೀತಿ ಅಡ್ಡಿ ಇರುವಂತಹದ್ದಿಲ್ಲ. ಅದರಲ್ಲಿ ಅವರು ಸಿಹಿಯನ್ನು ಮಾಡ್ತಾರೆ, ಇಲ್ಲ ರಾಯರ ನೈವೇದ್ಯಕ್ಕೆ ಏನಿದೆ ಅದನ್ನು ಕೆಲವೊಂದಷ್ಟು ಬಳಸ್ಕೊಳ್ತಾರೆ, ಈ ರೀತಿ ಇರುವಂತಹದ್ದು. ಇನ್ನು ನೀವು ರಾಯರಿಗೆ ಸಂಕಲ್ಪ ಮಾಡಿದ ನಂತರ ಏನು ಮಾಡ್ಬೇಕಂತಂದರೆ, ರಾಯರ ಒಂದು ಅಷ್ಟೋತ್ತರವನ್ನು ಹೇಳಬೇಕಂತ. ಈ ರಾಯರ ಅಷ್ಟೋತ್ತರ ಸಾಕಷ್ಟೆಲ್ಲ ಮಾಹಿತಿ ಸಿಗುತ್ತೆ, ಗೂಗಲ್ನಲ್ಲಿ ಸಿಗುತ್ತೆ, ಬುಕ್ಸು ಸಿಗುತ್ತೆ, ಎಲ್ಲವೂ ಕೂಡ ಮಾಹಿತಿ ಇರುತ್ತೆ. ಇನ್ನು ರಾಘವೇಂದ್ರ ಗಾಯತ್ರಿ ಮಂತ್ರ ಎಲ್ಲರಿಗೂ ತಿಳಿದಿರುವಂತಹದ್ದು, ಇದನ್ನು 108 ಬಾರಿ ಹೇಳಬೇಕಾಗತ್ತೆ. ಈ ರಾಘವೇಂದ್ರ ಗಾಯತ್ರಿ ಮಂತ್ರ ಹೇಳಿದ ನಂತರ ಏನಂದರೆ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು 108 ಬಾರಿ ಇದನ್ನು ಕೂಡ ಹೇಳ್ಕೊಳ್ಬೇಕಾಗುತ್ತೆ. ಇಷ್ಟು ಕೂಡ ಹೇಳ್ಕೊಂಡೇನಿದೆ ರಾಯರಿಗೆ ನೀವೇನಿದೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇನ್ನು ಕೆಲವರು ಏನಿದ್ದಾರೆ ಅಭಿಷೇಕವನ್ನು ಮಾಡುವಂತಹ ಪ್ರಮೇಯ ಕೂಡ ಇರುತ್ತೆ, ಅವರು ನೀವು ಅಭಿಷೇಕವನ್ನು ಮಾಡಿದರೆ ಏನಿದೆ ಮಾಡಬಹುದು. ಇನ್ನು ಅಭಿಷೇಕ ಏನಿದೆ ಒಂದು ಕಂಪಲ್ಸರಿ ಅನ್ನೋದು ಇಲ್ಲ, ಯಾಕಂತಂದರೆ ಸಣ್ಣ ವಿಗ್ರಹಗಳನ್ನ ಇಟ್ಕೊಂಡಿರ್ತಾರೆ, ಕೆಲವೊಬ್ಬರು ಫೋಟೋಗಳನ್ನು ಇಟ್ಕೊಂಡಿರ್ತಾರೆ, ಅದಕ್ಕೂ ಅಭಿಷೇಕ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ನಾನು ಮಾಡಿ ಅಂತ ಯಾರಿಗೂ ಕಂಪಲ್ಸರಿಯಾಗಿ ಹೇಳೋದಿಲ್ಲ. ನೀವೇನಿದೆ ರಾಯರಿಗೆ ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ನಾಮಲೇಖನ ಬುಕ್ ಇದೆ ಅಂತಂದರೆ ಅಲ್ಲೇ ಕೂತ್ಕೊಂಡು ಒಂದು 10 ನಿಮಿಷ 20 ನಿಮಿಷ ನಾಮಲೇಖನವನ್ನು ಬರೀರಿ, 1-2 ಪೇಜ್ 3 ಪೇಜು ಇಷ್ಟು ಕೂಡ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ಏನಿದೆ 21 ವಾರಗಳು ಅಂದರೆ ಪ್ರತಿ ಗುರುವಾರ ಮಾಡೋವಂಥ ಕೆಲಸ ಮಾಡಿ. ಇದನ್ನು ಮಾಡೋದ್ರಿಂದ ಏನಿದೆ ನಿಧಾನವಾಗಿ ನೀವು ಯಾವ ಹೆಸರು, ಯಾವ ವ್ಯಕ್ತಿಯ ಒಂದು ನಕ್ಷತ್ರ, ಗೋತ್ರ ಇವೆಲ್ಲ ಹೇಳ್ಕೊಂಡು ಇದು ಮಾಡಿರ್ತಾರಲ್ಲ, ಆ ವ್ಯಕ್ತಿ ಏನಿದ್ದಾರೆ ನಿಮ್ಗೆ ಏನಾಗಬೇಕು, ನಿಮ್ಮ ಮಗನೋ ಅಥವಾ ನಿಮ್ಮ ಗಂಡನೋ ಏನು ಸಮಸ್ಯೆಗೆ ಒಳಗಾಗಿದ್ದಾರಲ್ಲ, ಸ್ವಲ್ಪವಾದರೂ ಒಂದು 50% ಆದರೂ ನಿಮ್ಮ ಒಂದು ವ್ರತಾಚರಣೆ ಕಂಪ್ಲೀಟ್ ಆಗೋದ್ರೊಳಗೆ ಆ ವ್ಯಕ್ತಿ ಅದನ್ನು ಬಿಟ್ಟಿರ್ತಾರೆ. ಅವರಲ್ಲಿ ಸಾಕಷ್ಟು ಬದಲಾವಣೆ ಅನ್ನೋದು ಬರೋದು ನಿಶ್ಚಿತ. ಏಕೆಂತಂದರೆ ನೀವು ಮಾಡುವಂತಹ ಪೂಜೆಗಳೇನಿದೆ ಅದು ಖಂಡಿತ ಗುರುರಾಯರಿಗೆ ಒಂದು ಸಮರ್ಪಣೆ ಆಗುವಂತಹದ್ದು. ಇನ್ನು ಸಾಕಷ್ಟು ಜನ ಲಾಸ್ಟ್ ಟೈಮ್ ಕೂಡ ಕೇಳಿದ್ರಿ, ನಮ್ದಿನ್ನ 21 ವಾರದ ಒಂದು ಗುರುವಾರದ ಪೂಜೆ ಏನಿದೆ ಅದು ಕಂಪ್ಲೀಟ್ ಆಗಿಲ್ಲ, ಅವರಲ್ಲಿ ಚೇಂಜಸ್ ಬಂದಿದೆ, ನಾನು ಇದನ್ನು ಬಿಟ್ಬಿಡ್ಲಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹಾಗಂತ ಹೇಳ್ಬಿಟ್ಟು ನೀವು ಒಂದು 7-8 ವಾರ ಮಾಡಿಬಿಟ್ಟು ಅದನ್ನು ಅವರು ಚೇಂಜಸ್ ಆಗಿದ್ದಾರೆ ಅಂದರೆ ಬಿಟ್ಬಿಡುವಂತಹದ್ದಲ್ಲ. ಅವರು ಆಗಲಿ ಬಿಡಲಿ 21 ಗುರುವಾರಗಳೇನಿದೆ ನೀವು ಇದನ್ನು ಪೂಜೆಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಒಂದು ಅನುಷ್ಠಾನವನ್ನು ಅವರು ನಿಧಾನವಾಗಿ ಅಥವಾ ಅವರ ಒಂದು ಮನಸ್ಸಿಗೆ ಬದಲಾವಣೆ ತಂದು ಖಂಡಿತ ಏನಿದೆ ಅದೆಲ್ಲವನ್ನು ಕೂಡ ಬಿಡ್ತಾರೆ. ಆಮೇಲೆ ನಿಮ್ಮ ಒಂದು ಕರ್ಮಫಲ ಏನಿರುತ್ತಲ್ಲ, ನೀವು ಮಾಡಿದಂತಹ ಕರ್ಮಫಲಗಳೇನಾದರೂ ಹಳೆ ಜನ್ಮದಲ್ಲಿ ಇತ್ತು ಅಂತಂದರೆ ಅದನ್ನು ಕೂಡ ಕಳೆಯುತ್ತೆ. ಅವರಿಗೆ ಪುಣ್ಯ ಲಭಿಸೋದಲ್ದಲೇ ನಿಮಗೂ ಕೂಡ ಆ ಒಂದು ಪುಣ್ಯ ಅನ್ನೋದು ಲಭಿಸುತ್ತೆ. ಹೀಗೆ ರಾಯರ 21 ಗುರುವಾರಗಳ ಒಂದು ಅನುಷ್ಠಾನವನ್ನು ಮನೆಯಲ್ಲೇ ಮಾಡಬಹುದು, ಎಲ್ಲರೂ ಮಾಡ್ಬೋದು. ಇದನ್ನು ಗಂಡಸರು ಹೆಂಗಸರು ಎಲ್ಲರೂ ಮಾಡ್ಕೊಳ್ಬಹುದು. ಇನ್ನು ನಮ್ಮ ಗುರು ರಾಘವೇಂದ್ರ ಟಿವಿ ಕಡೆಯಿಂದ ಏನಾದರೂ ಕೊಡುವಂತಹ ನಾಮಲೇಖನ ಪುಸ್ತಕಗಳನ್ನ ಪಡಿಬೇಕಂತಂದರೆ 170 ರೂಪಾಯಿ ಆಗುತ್ತೆ. 2 ದೊಡ್ಡ ನಾಮಲೇಖನ ಪುಸ್ತಕ ಕೊಡ್ತೀವಿ. ಇದನ್ನು ತಗೊಂಡು ಗುರುರಾಯರ ಒಂದು ಕೃಪೆಗೆ ಪಾತ್ರರಾಗಬಹುದು. ಪುಸ್ತಕ ಯಾವಾಗ ಬರಿಬೇಕು, ಹೇಗೆ ಬರಿಬೇಕು, ಯಾವ ಬಣ್ಣದ ಪೆನ್ನಲ್ಲಿ ಬರಿಬೇಕು, ಎಷ್ಟು ಗಂಟೆಗೆ ಬರಿಬೇಕು, ಬುಕ್ ಬರೆದ ನಂತರ ಏನು ಮಾಡಬೇಕು, ಎಲ್ಲ ಮಾಹಿತಿ ಇರುತ್ತೆ. ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡಿರ್ತೀರ, 170 ರೂಪಾಯಿ ಕೊಟ್ಟು 2 ಪುಸ್ತಕ ತಗೊಳ್ಳಿ, ಗುರುರಾಯರ ನಾಮಲೇಖನ ಬರೀರಿ, ನೋಡಿ ಬದಲಾವಣೆ ಎಷ್ಟೆಲ್ಲ ಬರುತ್ತೆ ಅಂತ. ಈಗಾಗಲೇ ಲಕ್ಷಾಂತರ ಜನ ತೊಗೊಂಡಿದ್ದಾರೆ. 2 ಬುಕ್ ತೊಗೊಳ್ಬೇಕಂತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರಿಗೆ ಬುಕ್ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿ, ಇಲ್ವಾ ನಾವೇನು ಫೋನ್ ನಂಬರ್ ಕೊಡ್ತಾ ಇದ್ದೀವಿ ಅದೇ ಫೋನ್ ನಂಬರ್ಗೆ ಹಣವನ್ನು ಕಳಿಸಿ ನಂತರ ವಿಳಾಸವನ್ನು ವಾಟ್ಸಪ್ ಮಾಡಿದ್ರೆ
ನಾವು ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟ್ ಮೂಲಕ 2 ನಾಮಲೇಖನ ಪುಸ್ತಕಗಳನ್ನ ಕಳಿಸ್ತೀವಿ. ಹೆಚ್ಚು ಬೇಕಂದ್ರೂ ತೊಗೊಬೋದು. ಈ ರೀತಿ ಸೇವೆ ಕೊಡ್ತಾ ಇದ್ವಿ. ಇದನ್ನು ಬಳಸ್ಕೊಂಡು ಗುರು ರಾಯರ ಅನುಗ್ರಹ ಪಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೃಷ್ಣಾರ್ಪಣಮಸ್ತು. ಧನ್ಯವಾದ.